ಕೇಳಿದ್ರಿ ಅಂತಾನೆ ನೆನಪಿಲ್ಲ. ನನಗೆ ನೆನಪಿರುತ್ತಾ? ಏನಿದೆ ಅಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ. ಬೋರ್ಮಿಟ ಹೆಂಗಿದೆ? ಬೋರ್ಬಿಟ ಚೆನ್ನಾಗಿದೆ. ನಾನ್ ಮಾಡಿದ್ದಲ್ಲ, ಅಮ್ಮ ಮಾಡಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ನಿಂಗೆ ಮಾಡಕ್ ಬರುತ್ತಾ ಓಲಿ? ಹಾ ಬರುತ್ತೆ. ಹೌದಾ? ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ? ಬಿಸಿ ಹಾಲಿಗೆ ಸಕ್ಕರೆ ಹಾಕಿ ಬೋರ್ಮಿಟ ಚಿಕನ್ ಚೆನ್ನಾಗಿ ಮಾಡ್ತೀನಿ. ಮಾರ್ನಿಂಗ್ ನೀವು ಎಕನಾಮಿ ಹೇಳ್ಕೊಟ್ಟಿದ್ರಲ್ಲ ನಮ್ಮ KPS ಅಲ್ಲಿ, ಸೊ ಅದ್ರದ್ದು ನೋಟ್ಸ್ ಮಾಡಿ. ಎಕನಾಮಿ ಎಲ್ಲ ಎನ್ವೈರನ್ಮೆಂಟ್ ಇನ್ನೊಂದ್ಸಲ ಇಲ್ಲ ಏನ್ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ, ಬೇಡ. ಕಟ್ ಮಾಡ್ಬೇಕು. ಮಾಡಲ್ಲ. ನಾನು ಹೇಳ್ತೀನಿ ಎಡಿಟರ್ಗೆ. ಹೇಳಲ್ಲ. ಮಾಡಲ್ಲ. ನಾನು ಹೇಳ್ತೀನಿ ಎಡಿಟರ್ಗೆ. ಹೇಳಲ್ಲ. ಏನೋ ಹೇಳ್ತಿದ್ದೆ. ನೋಡು, ನಮ್ಮ ಎಡಿಟರ್ ಗೊತ್ತಾಗುತ್ತೆ, ನಾನು ಇಟ್ಕೊಂಡೆ ಕಾಮಿಡಿ ಮಾಡ್ತಾನೆ. ಅಯ್ಯೋ ಆತರ ಕಾಮಿಡಿ ಬೇಡ. ಬಂತು. ಕಟ್ ಮಾಡಿ. ಸ್ನಂದನ ಆಯ್ತು. ಏನಿಲ್ಲ, ಯಾಕೆ ಇಟ್ಕೊಂಡ್ರೆ ಕಂಫರ್ಟಬಲ್ ಇರಲ್ಲ. ಹಾಕ್ಬಿಡಿ ಅದರಲ್ಲಿ. ನಂದಾನ ಆಯ್ತಲ್ಲ ಒಂಟಿ. ಕ್ಯಾಮ್ರಾ ಆನ್ ಆಗಿದೆಯಾ? ಕಟ್ ಮಾಡಲ್ಲ. ನೀನು ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಓಕೆ ಡನ್. ಹೇಳಮ್ಮ, ಎಲ್ಲಿಂದ ನಿಲ್ಸಿದ್ದೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊ. ನಂಗೆ ನೀವೇನ್ ಕೇಳಿದ್ರಿ ಅಂತಾನೆ ನೆನಪಿಲ್ಲ. ನನಗೆ ನೆನಪಿರುತ್ತಾ? ಬೋರ್ಮಿಟ ಹೆಂಗಿದೆ? ಬೋರ್ಬಿಟ ಚೆನ್ನಾಗಿದೆ. ನಾನ್ ಮಾಡಿದ್ದಲ್ಲ, ಅಮ್ಮ ಮಾಡಿದ್ದು. ನಮಗೆಲ್ಲ ಗೊತ್ತಾಗೋಯ್ತು. ನಿಂಗೆ ಮಾಡಕ್ ಬರುತ್ತಾ ಓಲಿ? ಹಾ ಬರುತ್ತೆ. ಹೌದಾ? ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಹೌದಾ? ಬಿಸಿ ಹಾಲಿಗೆ ಸಕ್ಕರೆ ಹಾಕಿ ಬೋರ್ಮಿಟ ಚಿಕನ್ ಚೆನ್ನಾಗಿ ಮಾಡ್ತೀನಿ. ಚಿಕನ್ ಚೆನ್ನಾಗಿ ಮಾಡ್ತಾರ? ನಮ್ಮ ಪೇಜ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಹೌದಾ? ಎಲ್ಲ ನೀವೇ ಮಾಡಿರೋದು ಚಿಕನ್? ಯಾವ ಪೇಜ್ ಅಂತ ಗೊತ್ತಾಯ್ತಾ? ಇವಾಗ ಅನ್ಕೋತಾರೆ ನಾವು ಅವಳ ಪೇಜ್ ಅಲ್ಲಿ ಫೇಸ್ ರಿವೀಲ್ ಮಾಡಿದೆ, ಇದು ನಮ್ಮ ಅಣ್ಣನ ಪೇಜ್ ಅಂತ. ಹಂಗಾಗಿ ರಿವೀಲ್ ಮಾಡ್ತಾ ಇದೀಯಾ? ಗೊತ್ತಾಗುತ್ತೆ ಬಿಡಿ, ಗೊತ್ತಾಗ್ಲಿ, ತೊಂದ್ರೆ ಇಲ್ಲ. ಅಂಡ್ IPS ತಂಗಿ IAS. ಇಷ್ಟು ಸಣ್ಣೋಳಿಂದಾನು ಆಸೆ ನನಗೆ IAS ಆಗ್ಬೇಕಂತ. ಹೌದಾ? ವೆರಿ ಗುಡ್. ಸೊ ಸ್ಟ್ರಗಲ್ ಮಾಡ್ತಾ ಇರೋದು. ನನ್ ಕಣ್ ನಿಮ್ಗೆ ಓದ್ಸತಿಗಿಂತ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ ಅನ್ಸುತ್ತಿದಲ್ಲ? ಸ್ವಲ್ಪ ಇದ್ದೇನೆ ಮಾಡಿಲ್ಲ. ಲಾಸ್ಟ್ ಟೈಮ್ ಇನ್ನ ಬಾಳ ಅನ್ಸ್ತಾ ಇದೆ. ಫೇಸ್ ಎಲ್ಲ 6 months ಬ್ಯಾಕ್ ಇನ್ನ ಈಗ ತುಂಬಾ ಅಲ್ವಾ? ಡಾರ್ಕ್ ಸರ್ಕಲ್. ಹೌದು. ಅಂಡ್ ಇದು ಪಿಂಪಲ್ ಎಷ್ಟೋ ಕಮ್ಮಿ ಮಾಡ್ಕೊಂಡೆ, ಇದಂತೂ ಹೋಗ್ತಾನೆ ಇಲ್ಲ. ರಾತ್ರಿ ಎಲ್ಲ ಮೊಬೈಲ್ ಅಲ್ಲಿ ಓದ್ತೀರಾ? ಮೊಬೈಲ್ ಅಂದ್ರೆ ಇಲ್ಲ, ಮೊಬೈಲ್ ಅಲ್ಲಿ ಸ್ಟಾರ್ಟಿಂಗ್ ಓದ್ತಿದ್ದೆ, ಇವಾಗ ಜಾಸ್ತಿ ಇದ್ರಲ್ಲೇ ಓದೋದು. ಅಂದ್ರೆ ಕಾಫಿ ಆರುತ್ತೆ. ಬೋರ್ಮಿಟ ಬೂಸ್ಟ್? ಬೋರ್ನ್ವಿಟ ನಂಗೆ ತಣ್ಣಗಾದ್ಮೇಲೆ ಇಷ್ಟ. ಹೌದಾ? ಇದು ನಂಗೆ ಏನಂತ ಅಂದ್ರೆ, ಇದು ಮಾರ್ನಿಂಗ್ ಟೈಮ್ಗಿಂತ ನೈಟ್ ಟೈಮ್ ನಾನು ಜಾಸ್ತಿ ಓದೋದು. 10 to 4. 10 to 4. ಅಯ್ಯೋ, ಆರೋಗ್ಯ ಹಾಳು ಮಾಡ್ಕೋತೀಯ. ಮಾರ್ನಿಂಗ್ ಟೈಮ್ ಓದ್ತೀನಿ, ಅವಾಗ 75 days ಆಮೇಲೆ ಅವ್ರು ಹಂಗೆ ಅನ್ಕೊಂಡ್ಬಿಡ್ತಾರೆ, ಯಾರು ದಯವಿಟ್ಟು ನೈಟ್ ಇಲ್ಲ, ನೈಟ್ ಯಾರು ಓದ್ಬೇಡಿ. ನಂಗೆ ಪ್ರಾಬ್ಲಮ್ ಹೇಳ್ತೀನಿ. ಮುಂದಗಡೆ ಗ್ಯಾರೇಜ್ ಇದೆ, ಗ್ಯಾರೇಜ್ ಸೌಂಡ್ ಬರುತ್ತೆ. ಪಕ್ಕದಲ್ಲಿ ಪೆಟ್ರೋಲ್ ಬಂಕ್ ಇದೆ, ಪೆಟ್ರೋಲ್ ಬಂಕ್, ರಿಂಗ್ ರೋಡ್. ಏನ್ ಸೌಂಡೇ ಬರ್ತಿಲ್ಲ ಆಕ್ಚುಲಿ. ಇಲ್ಲಿ ಫುಲ್ ಕ್ಲೋಸ್ ಮಾಡ್ಕೊಂಡ್ರೆ ಇವಾಗ ಯಾರು ಮಾಡ್ತಿಲ್ಲ. ಹೌದಾ? ಮೋಸ್ಟ್ಲಿ ನಾವು ಲಾಗ್ ಮಾಡ್ತಾ ಇದೀವಿ ಅಂತ ಮಾಡ್ತಿಲ್ಲ. ಸೆಕೆಂಡ್ ಸ್ಯಾಟರ್ಡೆ ರಜೆನಾ? ಪೆಟ್ರೋಲ್ ಬಂಕ್ ರಜೆನಾ ಸೆಕೆಂಡ್ ಸ್ಯಾಟರ್ಡೆ? ಇಲ್ಲ, ಬಟ್ ಜಾಸ್ತಿ ಜನ ಮೇ ಬಿ ಏನಾರು ಇದಿಲ್ಲ ಅಂತಂದ್ರೆ ಹಂಗೆ. ಇಲ್ಲಿ ಬಸ್ ರಿಪೇರಿ ಮಾಡ್ತಾರೆ, ಸೊ ಅದು ಕುಟ್ಟೋ ಸೌಂಡ್ ಬರುತ್ತೆ. ಹೌದಾ? ಹಂಗೆ. ಅದ್ ಫೋಟೋ ಯಾರ್ದು? ಇಲ್ಲಿ ನಾನು, ಅಮ್ಮ, ಅಪ್ಪ, ಅಲ್ಲಿರೋದು ನಾನೇ. ಹೌದಾ? ಇದು ಹತ್ರದಿಂದ ತೋರ್ಸ್ಬನ್ನಿ. ಧೂಳಾಗಿದೆ ಆದ್ರೆ ಏನ್ ತೊಂದ್ರೆ ಇಲ್ಲ. ಅಮ್ಮ ಅಪ್ಪ ನೀವಾ? ಇದು ನನ್ನ ಮುದ್ದು ಬಾಬಪ್ಪ, ಇದು ಅಮ್ಮನವರು, ಅಲ್ಲಿ ನನ್ ಮುದ್ದು ಕೃಷ್ಣ. ಓಕೆ. ಇದು ನಾನು ಪೆನ್ ಏನ್ ಅಷ್ಟೊಂದು ತಗೊಂಡ್ಬಿಟ್ಟಿದೀ? ಪೆನ್ನಾ ನನ್ ತಂಗಿರ್ಗೂ ಬೇಕಿತ್ತು ಅಂತ 2 ಬಾಕ್ಸ್ ತರಿಸ್ದೆ. ಹಂಗಾಗಿ ಇದು ನಂದು ಸಾಯಿದೇವ್ಸ್ ಇವೆಂಟ್ಸ್, ನಾನು ಇವೆಂಟ್ ಮಾಡ್ತಿದ್ನಲ್ಲ, ಸೊ ಚಾನಲ್ ಇನ್ನೇನು ಪ್ರಮೋಟ್ ಆಯ್ತು ಬಿಡು. ಇವೆಂಟ್ ಮಾಡ್ತಾ ಇದ್ದೆ. ಕಾಣಿಸ್ತಿಲ್ವಾ? ಇಲ್ಲ, ಹಿಂಗ್ ಟ್ಯಾಪ್ ಮಾಡಿ ಆಗುತ್ತೆ. ಹಿಂಗ್ ಟ್ಯಾಪ್ ಮಾಡಿ.
ಕಾಣಿಸ್ತಾ ಇದೆಯಾ? ನಿಮ್ ಹತ್ರ ಇದೆ ಅಂದ್ರೂ ಕೊಡ್ತಿದ್ದೀನಿ. ಓಕೆ ಡನ್. ನಮ್ಮ ಹತ್ರನೇ ಇವೆಂಟ್ ಮಾಡ್ಸಿ ಅಂತ. ನಾನೇನ್ ಮಾಡಿಸ್ಲಿ ಇವೆಂಟ್? ಮಾಡ್ಸಿ ಏನಾದ್ರು ಬೇಗ ಮದ್ವೆ ಆಗಿ ಅಣ್ಣ. ಇಷ್ಟು ಬೇಗ ಇಲ್ಲಮ್ಮ. ಹೌದಾ? ಆಯ್ತು, ಯಾವ್ದಾದ್ರು ಇವೆಂಟ್ಸ್ ಸರ್ ನಿಂಗೆ ಹೇಳ್ತೀನಿ. ಇದೇನೋ ಬೂಸ್ಟ್ ಮಾಡ್ತೀನಿ ಅಂದಲ್ಲ, ಆ ಇವೆಂಟ್ ಯಾವ್ದಾದ್ರು ಹೇಳ್ತೀನಿ. ಮತ್ತೆ ಹೆಂಗಿತ್ತು ಮೈಸೂರು? ನಂಗೆ ಹೇಳೇ ಇಲ್ಲ ನೀವು ಬಂದಿರೋದು. ಹೇಳೋಣ ಅನ್ಕಂಡೆ, ಕ್ಲಾಸ್ ಎಲ್ಲ ಮುಗಿಲಿ ಕೊನೆ ದಿನ ಹೇಳೋಣ ಅಂತೇಳಿ ಸುಮ್ಮನೆ ಅದ. ವಾಯ್ಸ್ ಗಾನ್ ಹೋಯ್ತು. ಅದಕ್ಕೆ ಹೇಳೋದು ಬೆಸ್ಟ್ ಬ್ರದರ್ ಕಾರಣಕ್ಕೂ ಟೀಚರ್ ಆಗ್ಬಿಡಿ ಅಂತ. ಅಲ್ಲ, ನನಗ್ ಶೀತ ಆಗಿದೆ, ಕೆಮ್ಮಾಗಿದೆ, ಇವ್ರಿಗೆ ಬರ್ತಲೇ ಇದ್ರೆ ಅಲ್ವಾ? ಕರೆಕ್ಟ್. ಅದಕ್ಕೆ ಅಣ್ಣ ತಂಗಿ ಅನ್ನೋದು ಅಲ್ವಾ? ನಿಂಗ್ ನೆಗಡಿ ಆಗಿದೆ, ನನ್ಗೂ ಗಂಟ್ಲು ಹಾಳಾಗ್ಬೇಕು. ಆದ್ರೆ ನನ್ನ ಹತ್ರನೇ ಇರುತ್ತಲ್ಲ ಟ್ಯಾಬ್ಲೆಟ್ಸ್, ಅದನ್ನೇ ಕೊಟ್ರೆ ಆಯ್ತು. ಓ ಹಂಗೆ. ನಿನ್ಗೇನಾದ್ರು ಪ್ರಾಬ್ಲಮ್ ಆದ್ರೆ ಅದೇ ಟ್ಯಾಬ್ಲೆಟ್ಸ್ ನನಗೆ. ಮತ್ತೆ ಏನ್ ಸಮಾಚಾರ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಫೋಟೋ ತೋರಿಸಿ. ಅದೇನೆ ಕಷ್ಟಪಟ್ಟು ಮಾಡೋ ಅದ್ ನಾನೇ. ಹೇಗಿದೆ? ಅದು UKG. ಯಾವ್ದು ಅದಾ? ಅವಳ ನಗುವ ನೋಡಿ ಮರೆತೆ ಜಗವ. ಅದೆಲ್ಲ ನಿಂದೆ ಫೋಟೋಸ್? ಅದೆಲ್ಲ ಸೈಡ್ ಆಗ್ಬಿಟ್ಟೈತೆ, ಅದೆಲ್ಲ ನಂದೇ ಫೋಟೋಸ್. ವೆರಿ ಗುಡ್. ನನ್ ಬರ್ತ್ಡೇಗೆ ಅಂತ ಹೌದಾ? ನನ್ ಫ್ರೆಂಡ್ಸ್ ಕೊಟ್ಟಿದ್ರು. ರೂಮ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದಿ. ಅದು ಸಾಯಿಬಾಬಾನ? ಹೌದು. ಇವಳು ನಿಮ್ಗೆ ಯಾರು ಇಷ್ಟ? ಸಾಯಿಬಾಬಾ ಒಬ್ರೇನಾ? ನಂಗೆಲ್ಲ ದೇವ್ರು ಇಷ್ಟ, ಎಲ್ಲ ದೇವ್ರು ಇಷ್ಟ. ಅವ್ರ ಬಾಬಪ್ಪನೂ ಇಷ್ಟ. ಅವ್ರು ಯಾರು? ಯಾರು? ಇವಳಿಗೆ ಹೆಸರಿಟ್ಟಿಲ್ಲ ನಾನು. ಯಾಕೆ? ಅನೇಬಲ ನೋಡಿ ಹೆಸರಿಟ್ಟಿಲ್ಲ. ಹೌದಾ? ಬಟ್ ಇವಳು ನನಗೆ ಫ್ರೆಂಡು. ಹೌದಾ? ನನಗಿಂತ ಜಾಸ್ತಿ ಇವಳೇ ರೂಮ್ ಅಲ್ಲಿ ಇರ್ತಾಳೆ. ಹಂಗೆ ಚೆನ್ನಾಗಿದ್ದಾಳೆ ಇವಳು ಒಂಥರ. ಇವಳಿಗೇನು ಹೆಸರಿಡಲ್ಲ ನಾನು. ಇದು ಅಷ್ಟೇ, ನಮ್ ನಾಯಿ ಮರಿ. ಕಚ್ಚಲ್ಲ, ಆಚೆ ಕರ್ಕೊಂಡು ಹೋಗುವನಲ್ಲ. ಮೇಲ್ಗಡೆ ಅಷ್ಟು ಆ ವಾರ್ಡ್ರ್ ಪೂರ್ತಿ ಗೊಂಬೆ ಇದೆ. ಹೌದಾ? ವಾರ್ಡ್ರ್ ಪೂರ್ತಿ ಗೊಂಬೆ ಇದೆ. ನೀನ್ UPSC ಮಾಡ್ತಾ ಇದೀಯ, ಆಟ ಆಡ್ತೀಯಾ? ಇಲ್ಲ, ಇವಳಿಗೆ ಕೂರ್ಸ್ಕೊಂಡ್ ಪಾಠ ಮಾಡ್ತೀನಿ, ಬಾಬಪ್ಪನ್ ಮುಂದೆ ಪಾಠ ಮಾಡ್ತೀನಿ. ರಿವಿಷನ್ ಎಲ್ಲ ಇವ್ರಿಗೆ? ರಿವಿಷನ್ ಎಲ್ಲ ಇವ್ರಿಗೆ. ಓ ವೆರಿ ಗುಡ್. ನಿಂಗ್ ಕಾಟ ತಡ್ಕೊಳಕ್ ಆಗದೆ ಹಿಂಗಾಗವ್ರೆ. ಸುಮ್ನೆ ಕೂತಿರಲ್ಲ. ಅವಳಿಗೆ ಕರ್ತಾನೆ ಇರ್ತಾ ಇಲ್ಲ. ಎಡ್ವೈಟ್ ಜಾಸ್ತಿ ಇಲ್ಲ, ನಾನು ಹೇಳ್ಕೊಟ್ಟು ತಲೆ ದಪ್ಪ ಆಗ್ಬಿಟ್ಟು. ಅದೇ ಅದಕ್ಕೆ ಎಡ್ವೈಟ್ ಜಾಸ್ತಿ ಆಗ್ಬಿಟ್ಟೆ. ತುಂಬಾ ಕಲ್ತ್ಕೊಂಡ್ಬಿಟ್ಟವ್ರಲ್ಲ. ಹಂಗಾಗಿ ಯೂಶಲಿ ಇಲ್ಲೇ ಇರ್ತಾರೆ. ನನ್ ವಾಯ್ಸ್ ನೀಟಾಗಿ ಕೇಳಿಸ್ತಾ ಇಲ್ಲ, ವಾಯ್ಸ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು 1 ವೀಕ್ ಆಯ್ತಾ ಕ್ಲಾಸ್? 1 ವೀಕ್ ಆಯ್ತು. ಮತ್ತೆ 1 ವೀಕ್ ಎಷ್ಟು ಅವರ್ಸ್? ಮಾರ್ನಿಂಗ್ 9ರಿಂದ ಸಂಜೆ 4:15 ಇದು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಓ ಹಂಗಾದ್ರೆ ಹತ್ತಿರ 10 1 ಅವರ್ ಬ್ರೇಕ್, ಮಧ್ಯಾಹ್ನ ಲಂಚ್ 1 ಅವರ್ ಬ್ರೇಕ್ ಇರುತ್ತೆ. ಬಟ್ ಅಂದ್ರೂ ಅಷ್ಟೊತ್ತಿಗೆ ಒಬ್ಬರೇ ಮಾಡ್ಬೇಕಂದ್ರೆ ಕಾಲ್ ನೋವು. ಅದಕ್ಕೆ ಚೇರ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ಕಾಲ್ ನೋವಿಗೆ ಏನು ತೊಂದರೆ ಇಲ್ಲ. ಬಟ್ ಮಾತಾಡಕ್ಕೇನು ಇದಿಲ್ವಲ್ಲ, ಸಬ್ಸ್ಟಿಟ್ಯೂಷನ್ ಏನಾದ್ರು ಇದೆಯಾ ಅದು ಮಾಡ್ಬೋದಿತ್ತು. ಹೌದು. ಇನ್ಮೇಲೆ ಆಕ್ಟಿಂಗ್ ಮಾಡ್ಬೇಕಾಗುತ್ತೆ. ನನಗೆ ಕೆಮ್ಮು ಜಾಸ್ತಿ ಆಗಿದೆ. ಅದು ಇನ್ನೇನಿದೆ ನಿಮ್ ರೂಮಲ್ಲಿ ತೋರಿಸಿ. ಇದು ಯುವ ದಸರಾದಲ್ಲಿ. ಇವತ್ತು ದಸರಾ ಇದಲ್ಲ, ನಾನು ಬಂದಿದ್ದೆ, ಇವತ್ತು ಸಂಭ್ರಮಕ್ಕೆ ಬಂದಿದ್ದೆ, ನಿಮ್ಗೆ ಸಿಗ್ಲಿಲ್ಲ. ನನಗೆ ಹೇಳಿಲ್ಲ ನೀವು. ಹೌದಾ? ನಾನು ನಿಮ್ ಜೊತೆ 2 ಬಿಟ್ಟಿದ್ರೆ ಹೆಂಗ್ ಮಾತಾಡ್ತಿದ್ದೀನಿ ಅಂತ ಈಗ ನೆನಪಾಗ್ತದೆ. ಹೌದಾ? ಯುವ ದಸರಾಗ್ ಬರ್ಲಿಲ್ವಲ್ಲ ನೀವು? ಹಂಗೆ ಸೆಕೆಂಡ್ ಡೇ ಡ್ಯಾನ್ಸ್ ಮಾಡಿದ್ವಿ, ಫಸ್ಟ್ ಡೇ ಆಗ್ಲಿಲ್ಲ. ನಮ್ಗೆ ಏನಾದ್ರು ಪಾಸ್ ಕೊಟ್ಟಿರೋರ ನಿಮ್ ಜೊತೆ ಬಂದಿದ್ರೆ? ಇದು ನಮಗ್ ಮಾತ್ರ, ಆರ್ಟಿಸ್ಟಿಗೆ ಮಾತ್ರ. ನಮ್ ಜೊತೆ ಬಂದ್ರೆ ಕರ್ಕೊಂಡು ಪೇರೆಂಟ್ಸ್ ಇಲ್ವಾ? ನಮ್ ಜೊತೆನೆ ಕರ್ಕೊಂಡು ಹೋಗ್ತೀವಿ. ಈ ವರ್ಡ್ಗೋಸ್ಕರ ಬಹಳ ಕಷ್ಟಪಟ್ಟಿದ್ದೀನಿ. ಅದು ಕಲಾವಿದ ಮತ್ತಾಗ್ಬಿಡು, ಒಳ್ಳೆ ಡ್ಯಾನ್ಸರ್ ಆಗದೆ ಏನು. ನೋಡೋಣ, ಯಾವ್ದಾರ ಒಂದು ಈವೆಂಟ್ ಅರೇಂಜ್ ಮಾಡ್ತೀವಲ್ವಾ, ನಮ್ಮ ಮದ್ವೆ ನೀವೇ ಡ್ಯಾನ್ಸ್ ಮಾಡ್ಬೋದು. ಓ ಶೋರ್. ಇವೆಂಟ್ ನಮ್ದೇ ಅಂತ ಹಾಕೊಂಡಿದಂಗ ಇರ್ತೀವ. ಅದ್ರ ಮೇಲೆ ಟ್ಯಾಪ್ ಮಾಡಿ, ಅವಾಗ ಝೂಮ್ ಆಗುತ್ತೆ. ಹೌದಾ? ಓಕೆ. ಸೊ ಅದು ಪಾಸ್. ಇದೆಲ್ಲ ಏನು ಫುಲ್ ಎಲ್ಲ ಇದು ಲೈಟ್? ಅದು ಇವೆಂಟ್ ಇಂದ ಪ್ರಾಪ್. ಈಗ ಪ್ರೆಸೆಂಟ್ ನಾನು ಇವೆಂಟ್ ಮಾಡ್ತಿರ್ಲಿಲ್ಲ, ಅದಕ್ಕೋಸ್ಕರನಾ? ಆನ್ ಮಾಡ್ತಿ? ಓಕೆ ಡನ್. ಫಸ್ಟ್ ಚೈಲ್ಡ್ ಹಿಂಗ ಆನ್ ಮಾಡ್ಕೊಂಡು ಓದೋದ ಡೈಲಿ?
ಇದು ಹಾ. ಸುಮ್ನೆ ಏನಕ್ಕೆ ಇದು ಎಲ್ಲಿ ಈವೆಂಟ್ ಅಲ್ಲಿ ಎಲ್ಲಿ ಬೆಳೆಸ್ತೀರಿ? ಇವೆಂಟ್ ಅಲ್ಲಿ ಅಂತ ಅಂದ್ರೆ ಲೈಟ್ಸ್ ಇದು ಅರ್ಧಂಬರ್ಧ ಹೋಗಿದೆ. ಹಾ. ಸೊ ನಾನೇನ್ ಮಾಡಿದೀನಿ, ಇದು ನನ್ ರೂಮ್ಗೆ ಹಾಕೋಬಿಟ್ಟಿದೀನಿ. ಹೌದಾ? ಫೋಟೋ ಸೆಷನ್ಗೆಲ್ಲ ಮಾಡ್ತೀವಲ್ಲ, ಸೊ ಅದಕ್ಕೆ ಬೇಕಾಗತ್ತೆ. ಇದು ದೇವಿಕ್ ಅವ್ರ ಮನೆ. ಚೆನ್ನಾಗಿದೆ ಚೆನ್ನಾಗಿದೆ. ಇದು ಕೂಡ ನನ್ನ ಬ್ಲಾಗ್ ಅಲ್ಲಿ ನನ್ನ ಪೇಜ್ ಅಲ್ಲಿ ಇದೆ. ಹೌದಾ? ವೆರಿ ಗುಡ್. ಇದು ಪೂಜಕ್ಕ ಅಂತ ನನ್ನ ಫ್ರೆಂಡ್ ಮಾಡಿಸ್ಕೊಟ್ಟಿದ್ದು, ತುಮಕೂರವರು. ನಾನು ನಿಮಗೆ ಹೇಳ್ತೀನಲ್ಲ, ಅವ್ರು ಮಾಡಿಸ್ಕೊಟ್ರ? ನನ್ನ ಬರ್ತ್ಡೇಗೆ. ಅಪ್ಪು ಮತ್ತೆ ಈ ಕಡೆ ನೀನು. ಯಾ, ಸೂಪರ್, ತುಂಬಾ ಚೆನ್ನಾಗಿದೆ. 1 ವರ್ಷ ಆಗತ್ತೆ ಇದು 26ಗೆ. ಹೌದಾ? ಈ ಮಂತ್ ಅವತ್ತೇ ವಿಡಿಯೋ ರಿಲೀಸ್ ಆಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಂಗ್ ಮಾಡಿರೋದು ಇದು? ಇದು ಮೇ ಬಿ ಪೇಂಟ್ ಪ್ರಿಂಟ್ ಮಾಡಿದ್ರೆ ಹೌದಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಂಗ್ ಮಾಡಿದಾರೆ ನಾನು ಕೂಡ ಕೇಳಿಲ್ಲ. ಏನು ಇದೇನೋ ಏನು ಗೊತ್ತಾಗ್ಲಿಲ್ವಾ? ಅಲ್ಲಿ ಏನೋ ಒಂದು ಎಕ್ಸ್ಟ್ರಾ ಆಡ್ ಆಗಿರೋದು ಇದು. ಅದು ನನ್ಗೆ ಅಲ್ಲ, ಇದೇನೋ ಇದೆ ಇಲ್ಲಿ. ಏನಿದೆ? ಜಾನ್ಸನ್ಸ್ ಬೇಬಿ. ನೀನ್ ಯೂಸ್ ಮಾಡ್ತಿದ್ದಲ್ಲ? ನಮ್ಮಮ್ಮ ಬರ್ತಡೇ ಗಿಫ್ಟ್ ಕೊಟ್ಟು. ಅಯ್ಯೋ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅಲ್ಲ, ಇದು ಈ ಪ್ರಾಡಕ್ಟ್ ಯೂಸ್ ಮಾಡೋದು, ಅದಕ್ಕೆ ಸ್ಕಿನ್ ಇನ್ನ ಚಿಕ್ಕ ಮಗು ತರ ಇರೋದು. ಏನ್ ಗೊತ್ತಾ, ತಡೀರಿ, ಇದು ಲೈಟ್ ಹಾಕೊಂಡ್ಬರ್ತೀನಿ. ಅಲ್ಲ, ಚೆನ್ನಾಗಿರುತ್ತೆ ಇದು, ತುಂಬಾ ಚೆನ್ನಾಗಿರುತ್ತೆ. ಹೌದಾ? ನಾನು ಸೋಪ್ ಎಲ್ಲಾನು ಇದು ಯೂಸ್ ಮಾಡೋದು. ಅಂಬಾಸಿಡರ್ ಆಗ್ಬಿಡ್ತೀನಿ ಬೇಕಾದ್ರೆ ನಾನು ಅದಕ್ಕೆ. ಹೌದಾ? ಇದ್ರಲ್ಲಿ ಕಂಪ್ಲೀಟ್ ಎಲ್ಲಾ ಸಿಗುತ್ತೆ. ಇದ್ರಲ್ಲಿ ಬೇಬಿ ಆಯಿಲ್, ಸೋಪು, ಇದನ್ನು ವೈಪ್ಸ್ ಯೂಸ್ ಮಾಡ್ತೀನಿ. 24 ವರ್ಷ ನಿನ್ಗೆ? 22. 24. ಯಪ್ಪ ದೇವ್ರ, 2001 ನವೆಂಬರ್ 26. ಇದನ್ನ ಯೂಸ್ ಮಾಡ್ತಿದ್ಯಲ್ಲ? ಹಂಗೇನಿಲ್ಲ, ಇಲ್ಲೇನಿದ್ಯಾ ಸಣ್ಣ ಮಕ್ಳಿಗೆ ಅಂತ ಇದ್ರೆ ಅಳಿಸ್ಬಿಡೋಣ. ಅಪ್ಪು ಆಯ್ತಾಯ್ತಾಯ್ತು, ಸಮಾಧಾನ. ಮಿಸ್ ಬ್ಯೂಟಿಫುಲ್ ಯಾವಾಗ ಕೊಟ್ಟಿದ್ದು ನಿಮ್ಗ? 2023 ನನಗೆ. ನಾನು ಅವ್ರಿಗೆ ಹಾಕಿದ್ದೇನೆ 2023 ನಿಮ್ ಕಾಲೇಜ್ ಅಲ್ಲ? ಎಷ್ಟು ಜನ ಪಾರ್ಟಿಸಿಪೇಷನ್ ಮಾಡಿದ್ರು? ನೀವು ಒಬ್ಳೇನಾ? ಇಲ್ಲ, ತುಂಬಾ ಜನ ಇದ್ರು, ನಂಗೆ ಕೌಂಟ್ ಗೊತ್ತಿಲ್ಲ. ತುಂಬಾ ಧೂಳಾಗಿದೆ ನೀನ್. ಅದು ವಿಡಿಯೋದಲ್ಲಿ ಗೊತ್ತಾಗಲ್ಲ. ಮಿಸ್ ಬ್ಯೂಟಿಫುಲ್ ಕಾಲೇಜಲ್ಲಿ ಕೊಟ್ಟಿದ್ದ ಅಕ್ಕ? ಮಿಸ್ ಹಿಂಗಿದ್ದಾಳೆ ಅವಳು ಅಂತ. ಅವತ್ ನಾನು ಚೆನ್ನಾಗಿ ರೆಡಿ ಆಗಿದ್ದೆ. ಚೆನ್ನಾಗಿ ಇದೆಯಾ ಬಿಡಮ್ಮ. ಥ್ಯಾಂಕ್ಸ್ ಅಣ್ಣ. ಅದಕ್ಕೆ ಬೇರೆಯವ್ರಿಗೂ ಚೆನ್ನಾಗಿ ಕಾಣಿಸ್ತೀಯ, ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸ್ತೀಯ ಬಿಡು, ಅಣ್ಣಗ್ ಮಾತ್ರ ಅಲ್ಲ. ಓಕೆ, ಡನ್. ಇವರು ನಮ್ ಗುರುಗಳು, ಡ್ಯಾನ್ಸ್ ಗುರುಗಳು. ಕರೆಕ್ಟ್, ನೀವು ವಿಡಿಯೋ ನೋಡಿದೀನಿ. ಇದನ್ನ ಇವ್ರನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡಿದ್ರೆ? ಡ್ಯಾನ್ಸ್ ಮಾಡಿದ್ದೀನಲ್ಲ, ನಿಮ್ ಇದ್ರಲ್ಲಿ ಹಾಕಿದ್ಯಾ? ನಂಗೆ ಇವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಅದೇ ಅನ್ಫಾರ್ಚುನೇಟ್ಲಿ ಸಿಗ್ಲಿಲ್ಲ. ಹಂಗಾಗಿ. ಓಕೆ, ಬಟ್ ಹಿಂಗಿನ ಕುಳ್ಳ ಇದಾರಲ್ಲ ಅಪ್ಪು? ಅದು ಆಕ್ಚುಲಿ ಇಲ್ಲಿ ನನ್ ಹೈಟ್ ಇದು. ನಾನು ಅವ್ರಿಗೆ ನಂದು 5.6 ಹೈಟ್ ನೀಟಾಗಿ ಮಾಡಿ ಅಂತ ಅಂದೆ. ಅವ್ರು ಇಷ್ಟು ನನ್ ಹೈಟ್ ಗೆ ಕರೆಕ್ಟ್ 5.6 ಮಾಡಿ ಅಂದೆ. ಅವ್ರು ಇದನ್ನ ತಗೋ ಇಲ್ಲಿಗೆ ಮಾಡಿದ್ದಾರೆ, ಇಲ್ಲಿಗೆ ಮಾಡ್ಬೇಕಿತ್ತು. ಸೊ ಸ್ವಲ್ಪ ಹಿಂಗ್ ಬಂದ್ಬಿಟ್ಟು ಫೋಟೋ ತಗೋ. ನನಗೆ ಮೂಳೆ ಇಷ್ಟ ಇಲ್ಲ. ಹೌದಾ? ಇದೇನಿದು? ಅದು ಗುಂಡ್ಕಾಯಿ ಲಿವರ್ ಫ್ರೈ. ಗುಂಡ್ಕಾಯಿ ಲಿವರ್ ಫ್ರೈ. ಹುಷಾರಿಲ್ಲ ಅಂತ. ಅಲ್ಲ, ನಾನು ಇನ್ನೊಂದು ಫಸ್ಟ್ ಟೈಮ್ ನಾನು ಬೆಣ್ಣೆ ತಿಂತಿರೋದು ಇದರಲ್ಲಿ. ಹೌದಾ? ತುಂಬಾ ಚೆನ್ನಾಗಿರುತ್ತೆ. ನಂಗೆ ಹುಷಾರಿಲ್ಲ ಅಲ್ಲ, ಚಿಕ್ಕದ್ರಿಂದ ನಂಗೆ ಇದೆ ಅಭ್ಯಾಸ ಆಗಿದೆ. ಹೌದಾ? ಇದು ನಾಟಿ ಕೋಳಿ ಸಾರು, ಬೆಣ್ಣೆ. ಸಾಂಬಾರ್ ಚೆನ್ನಾಗಿದೆ. ನಿಮ್ ಕ್ಲಾಸ್ ತೋರ್ಸ್ಲಾ? ತೋರಿಸಿ. ಆಪ್ ಕೂಡ ಇದ್ರಲ್ಲಿ ಇದೆಯಾ? ಆಪ್ ಇದೆಯಾ? ಕನೆಕ್ಟ್ ಲರ್ನರ್ ಆಪ್ ಇದ್ರಲ್ಲಿ ಡೌನ್ಲೋಡ್ ಮಾಡಿದೀವಿ? ಇಲ್ಲ, ಇದು ಯೂಟ್ಯೂಬ್.
ಇದು ಮಾಡ್ಕೋಬಹುದು, ಸ್ಕ್ರೀನ್ ಶೇರಿಂಗ್ ಮಾಡ್ಕೋಬಹುದು. ಎಡಿಟರ್ ಮತ್ತೆ ಮಸ್ತ್ ಎಡಿಟ್ ಮಾಡ್ತಾನೆ. ಡನ್. ಇಲ್ಲೇ ಇದೆಯಲ್ಲ ನೋಡಿ, ಇಲ್ಲೇ ಇದ್ದೀರಾ? ಇಲ್ಲ ಮಕ್ಕ ಬಾವ ಆ ಕಡೆ. ಅವನು ಪ್ರಮೋಷನ್ ಇಲ್ಲ ಅವ್ರದಂದ್ರೆ ಲೈಕ್ ಹೊಸ ಸಜೆಷನ್ಸ್ ಬರುತ್ತಲ್ಲ, ಇದನ್ನ ಸ್ಕಿಪ್ ಮಾಡೋದ್ರಲ್ಲೇ ಆಗೋಗುತ್ತೆ. ಹೆಂಗಾಗತ್ತೆ ಅಂದ್ರೆ ನಮ್ ವಿಡಿಯೋ ನೋಡಕ್ಕೂ ನಾವೇ ಆಡ್ಸ್ ನೋಡ್ಬೇಕು ಫಸ್ಟ್. ನೋಡ್ಲೇಬೇಕು. ಫುಲ್ ಬ್ಯಾಕ್ ಬನ್ನಿ, ಆಲ್ರೆಡಿ ನಾನು ಫುಲ್ ಇದ್ದೀನಿ. ಅಲ್ಲೆಲ್ಲಿ ಕೇಳಿದ್ದೀನಿ ಅಲ್ಲಿ ನಿಲ್ಸುತ್ತೆ ನಾನು. ಬನ್ನಿ, ನಾನು ಆನ್ಲೈನ್ ಕ್ಲಾಸ್ ಇಲ್ಲೇ ಕೇಳೋದು. ಓಕೆ ಓಕೆ ಡನ್. ನನ್ನ ಕ್ಲಾಸ್ ಇಲ್ಲಿ ಕ್ಲಾಸ್ ಹಾಕೊಂಡು ಇಲ್ಲಿ ಕುತ್ಕೋತೀನಿ, ಅಲ್ಲಿ ಕ್ಲಾಸ್ ಹಾಕೊಂಡು ಇಲ್ಲಿ ಕುತ್ಕೋತೀನಿ, ಇಲ್ಲ ಆ ಚೇರ್ ನ ಮಧ್ಯೆ ಕೇಳ್ಕೊತೀನಿ, ಇಲ್ಲ ಸೌಂಡ್ ಮ್ಯೂಟ್ ಮಾಡು. ಓಕೆ, ಅಲ್ಲಿಂದ ಅಲ್ಲಿ ಕುತ್ಕೊಂಡು ಅಲ್ಲಿ ಕ್ಲಾಸ್ ಕೇಳ್ತಾ ಇಲ್ಲಿ ಕೂತ್ಕೋತೀನಿ. ಓಕೆ, ಇಲ್ಲ ಅದ್ ಸೀಸಾ ಇಲ್ಲಿ ಕೂತ್ಕೋತೀನಿ. ಓಕೆ, ಇಲ್ಲ ಬೀನ್ ಬ್ಯಾಗ್ ಹಾಕೊಂತೀನಿ. ಕ್ಲಾಸ್ ಕೇಳಿ ತುಂಬಾ ಚೆನ್ನಾಗಿತ್ತಲ್ವಾ? ಆಕ್ಚುಲಿ ನಮ್ಮ ಅಮ್ಮ ಇದಕ್ಕೆ ಕೊಡ್ಸಿರೋದು. ಹೌದಾ? ಆಕ್ಚುಲಿ ಟಿವಿ ಇರ್ಲಿಲ್ಲ ಇಂಜಿನಿಯರಿಂಗ್ ಟೈಮ್ ಅಲ್ಲಿ, ಸಣ್ಣದು ಸಿಸಿ ಕ್ಯಾಮೆರಾ ಟಿವಿ ಇತ್ತು ಅಷ್ಟೇ ನಮ್ಮನೇಲಿ. ಯಾಕೆ ಅಂತಂದ್ರೆ ಓದ್ತಿರ್ಲಿಲ್ಲ ಬಿಗ್ ಬಾಸ್ ಅದಿದು ಅಂತ. ಆಮೇಲೆ ನೋಡಿದ್ರೆ ಆಕ್ಚುಲಿ UPSC ಜಾಸ್ತಿ ಓದ್ಬೇಕು, ಹಂಗಾಗಿ ರೀಚಾರ್ಜ್ ಮಾಡ್ಸಿಲ್ಲ. ಟಾಟಾ ಪ್ಲೇ ಇದೆ ಸುಮ್ನೆ, ಬಟ್ ಎಲ್ಲ ಕ್ಲಾಸ್ ಕೇಳೋದಕ್ಕೆ ಮಾತ್ರ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನ್ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇಟ್ಟಿದ್ದೀನ ಅಂತ, ಇನ್ನೂ ಚೆನ್ನಾಗಿ ಬರುತ್ತೆ. ಹೌದಾ? ಅಂದ್ರೆ ನಮ್ಮದ್ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ನಮ್ ಕ್ಯಾಮ್ರಾದಲ್ಲಿ ಮಾಡಿರೋದಲ್ವಾ. ಇದು ಕ್ಲಾಸ್ ಇಂದ ಡೈರೆಕ್ಟ್ ಅಪ್ಲೋಡ್ ಆಗಿದೆ. ನಮ್ದು ಆಪ್ ಅಲ್ಲಿ ಇರೋದು ಕ್ಯಾಮ್ರಾ ಇಂದ. ಹೌದೌದು, ಹೌದು, ಅದ್ ಚೆನ್ನಾಗಿ ಬರುತ್ತೆ. ನಾನ್ ಹೆಂಗ್ ಕ್ಲಾಸ್ ಮಾಡ್ತಿದ್ದೇನೆ ಇಲ್ಲಿಲ್ವಲ್ಲ? ನೀನ್ ಹೆಂಗ್ ಕ್ಲಾಸ್ ಮಾಡ್ತಿದ್ಯಾ? ಅಲ್ಲ, ಇದಿಲ್ವಲ್ಲ, ಸ್ಟುಡಿಯೋ ಇಲ್ವಲ್ಲ, ಹೆಂಗ್ ಕ್ಲಾಸ್ ಮಾಡ್ತಾ ಇದೀಯ ಅಂತ ಕೇಳ್ತಾ. ಹೆಂಗ್ ಮಾಡ್ತಿದ್ಯಾ ಅಂತನಾ? ಅದೇ ಕ್ಯಾಮ್ರಾ ಸ್ಟ್ಯಾಂಡ್ ಇಟ್ಕೋ. ಕ್ಯಾಮ್ರಾ ಸ್ಟ್ಯಾಂಡ್ ಇದೆಯಾ? ಓಕೆ 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 ಡನ್. ಸಣ್ಣದಿದೆ. ಅಂಡ್ ನಾನು ಯೂಶಲಿ ಇವಾಗ ಏನ್ ಮಾಡ್ತಿದ್ದೀನಿ ಅಂದ್ರೆ PDF ಮಾಡ್ಕೊಬಿಟ್ಟು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕ್ಯಾಮ್ರಾ ಇಟ್ಕೋತೀನಿ, ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ದಿನದಲ್ಲಿ ನಮ್ ಸ್ಟುಡಿಯೋದಲ್ಲಿ ಮಾಡ್ತೀಯಲ್ವಾ? ನಿಮ್ ದಯೆ. ಏನಿಲ್ಲ, ಯು ಆರ್ ಆಲ್ವೇಸ್ ವೆಲ್ಕಮ್. ನಿಮ್ದೇ ಅಲ್ವಾ, ನಮ್ದೇನಿದೆ. ಅಬ್ಬಬ್ಬಬ್ಬ, ಲ್ಯಾಟ್ರಿ, ಇನ್ಕಮ್ ಟ್ಯಾಕ್ಸ್. ಯಾವಾಗ ಮಾಡ್ತೀನಿ ಅಂತ ಯಾವಾಗ ಬಾ ಅಮ್ಮ. ನೋಡೋಣ. ನೋಡಿ, ನಿಮ್ಗೆ ಇಷ್ಟ ಯಾವ ಸಬ್ಜೆಕ್ಟ್ ಬೇಕು, ಎಲ್ಲ ಯಾವ ಸಬ್ಜೆಕ್ಟ್ ಮಾಡ್ತೀವಿ? ಪೊಲಿಟಿಕ್ಸ್. ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ಮಾಡ್ಕೊಟ್ರು ಓಕೆ. ನೀವು ಓದ್ಕೋಬೇಕಲ್ವಾ, ನೀವು ಓದ್ಕೊಂಡು ಯಾವ ಸಬ್ಜೆಕ್ಟ್ ಆದ್ರೂ ಓಕೆ, ಯಾವ ಕ್ಲಾಸ್ ಆದ್ರೂ ಓಕೆ. ನಾನು ಸ್ವಲ್ಪ ಜಾಸ್ತಿ ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಡನ್. ಟ್ರಿಕ್ಸ್, ಸ್ಮಾರ್ಟ್ ಲರ್ನಿಂಗ್ ನಂದು ಜಾಸ್ತಿ. ಯಾಕಂದ್ರೆ ಬ್ಯಾಕ್ ಬೆಂಚರ್ ಅಲ್ವಾ, ಹೈಟ್ ಇದೀನಿ ಅಂತ ಬ್ಯಾಕ್ ಬೆಂಚಿಗೆ ಹಾಕ್ಬಿಟ್ಟು ಬಹಳ ಕಾಟ ಕೊಡೋರು ನಮ್ಗೆ. ಹಂಗ್ ಬ್ಯಾಕ್ ಬೆಂಚರ? ನಾವು ಕ್ಲಾಸಿಗೆ ಹೋಗದೆ ಬ್ಯಾಕ್ ಬೆಂಚರ್ ನಾವು. ಅದ್ ಹೆಂಗೆ ಅಂದ್ರೆ ಬ್ಯಾಕ್ ಬೆಂಚರ್ ಅಂದ್ರೆ ಟೀಚರ್ಸ್ ಹಿಂದೆ ಹಾಕ್ತಾರೆ, ಅಂದ್ರೆ ಪಾಪ ಅವ್ರ ಹಿಂದೆ ಹಾಕಲ್ಲ, ಹಿಂದಗಡೆ ಬೆಂಚ್. ನಮ್ಮ ಕ್ಲಾಸಿಂದ ಆಚೆ ಕಳಿಸ್ತಿದ್ರು. ಓ, ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್. ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್. ನಂದು ಸ್ಟ್ರಾಟಜಿ ಹೆಂಗೆ ಅಂದ್ರೆ ಬ್ಯಾಕ್ ಬೆಂಚರ್ಸ್ ಹಾಕೋರ, ಅಲ್ಲಿ ಬ್ಯಾಕ್ ಬೆಂಚರ್ಸ್ ಯೂಶಲಿ ಡಲ್ಲರ್ಸ್ ಇರಲ್ಲ, ಏನಾರು ಒಂದ್ ಸ್ಮಾರ್ಟ್ ಥಿಂಕ್ ಮಾಡ್ಕೊಂಡು ಓದ್ಬೇಕು ಅಂತ ಇರ್ತಾರೆ. ಹಂಗೆ ತೋರಿಸಿ ಅಂತ, ಹಂಗೆ ಕ್ಲಾಸ್ ತೋರಿಸಿ ಹಿಂಗ್ ಬನ್ನಿ. ಹೇಳಿ, ನೀವ್ ಹೇಳ್ತಾ ಇರಿ, ಅವ್ರು ತೋರಿಸ್ತಾರೆ. ಸೊ ಅದ್ ಹೆಂಗಿರುತ್ತೆ ಅಂತ ಅಂದ್ರೆ ಅವ್ರ ಹತ್ರ ಹೆಂಗ್ ಓದ್ಕೊಳ್ಳೋದು, ಅವ್ರ ಏನ್ ಟ್ರಿಕ್ಸ್ ಯೂಸ್ ಮಾಡ್ತಾರೆ ಅಂತ ತಗೊಳ್ತಿದ್ದೆ. ಅಂಡ್ ಯೂಶಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಪಾಪ ನಾನ್ ಟೀಚರ್ಸ್ ನೋಡ್ಬಿಟ್ಟು ಟ್ರೈನ್ ಅನ್ಕೋತಾರ. ಟೀಚರ್ಸ್ ಏನ್ ಕ್ಲಾಸ್ ಟೆಸ್ಟ್ ಡ್ಯೂಟಿ ಕೊಡ್ತಾರಲ್ಲ, ಅದ್ರಲ್ಲಿ ಬೇಕಂತ ಕಮ್ಮಿ ತಕ್ಕೋತಿದ್ದೆ. ಯಾಕೆ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ ಲಾಸ್ಟಿಗೆ ಹೇಳ್ಕೊಡ್ತಾರೆ, ಡಲ್ ಸ್ಟೂಡೆಂಟ್ಸ್ ಗೆ ಮಾತ್ರ. ಓ, ಅವಾಗ ನೀವು ಓದಿರೋದು ಪ್ಲಸ್ ಅದು ಎರಡು ಸೇರಿ ಜಾಸ್ತಿ ತೆಗಿಬೋದಿತ್ತು. ವೆರಿ ಗುಡ್ ಐಡಿಯಾ. ಸೊ ಹಿಂಗ್ ಮಾಡ್ಕೊಂಡೆ 10th ಅಲ್ಲೂ ಜಾಸ್ತಿ ಆಯ್ತು. PU ನಲ್ಲಿ ಅಂದ್ರೆ ಜಾಸ್ತಿ ಬರ್ತಿತ್ತು, ಹೆಲ್ತ್ ಇಶ್ಯೂಸ್ ಆಗಿ ಕಮ್ಮಿ ಆಯ್ತು. ನಮ್ಮ ಅಣ್ಣ ನನಗೆ ಪಾನಿಪುರಿ ಕೊಡಿಸ್ತಾರೆ. ಡನ್, ಆಯ್ತು. ನಿಮ್ಮ ಚಾನಲ್ ಇಲ್ಲ ಹೇಳಿ? ಸಾಯಿದೇವ್ ಚಾನಲ್ ನೋಡಿ, ನಮ್ದೇ ಅದು ಕೂಡ ನೋಡ್ತಾ ಇರಿ. ಯಾವತ್ತು ಫೇಸ್ ರಿವೀಲ್ ಮಾಡಿಲ್ಲ, ಇವತ್ ಮಾಡ್ತಾ ಇರಿ. ನಮ್ಮ ಅಣ್ಣನ ಪ್ರೋತ್ಸಾಹದಿಂದ ಸಾಯಿದೇವ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಓ, ಥ್ಯಾಂಕ್ ಯು. ಸೊ ಇವತ್ ನೋಡಿ ಇಬ್ರು ಒಟ್ಟಿಗೆನೆ ಮಾತಾಡ್ತಾ ಇದ್ದೀವಿ. ನಾನು ಅವತ್ತೇ ಫಸ್ಟ್ ಡೇನೆ ಫೇಸ್ ರಿವೀಲ್ ಮಾಡೋಣ ಅನ್ಕೊಂಡ್ವಿ, ಬೇಡ ಸ್ವಲ್ಪ ದಿನ ಅಂತ ಹೇಳಿ ಮಾಡಿರ್ಲಿಲ್ಲ. ಬಟ್ ನನ್ ಪೇಜ್ ಅಲ್ಲಿ ಇನ್ನೂ ಮಾಡಲ್ಲ.
ಓಕೆ ಡನ್ ಆಯ್ತು. ಗೊತ್ತಾಗುತ್ತಲ್ಲ ಹೋಗಿ ಸಬ್ಸ್ಕ್ರೈಬ್, ಅವ್ರಿಗೆ ಗೊತ್ತಾಗೋರ್ಗೆ ಗೊತ್ತಾಗ್ಲಿ. ಸಾಯಿದೇವ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ. PDO PSI ಮತ್ತೆ ಯಾವ್ಯಾವ್ದು ಎಕ್ಸಾಮ್ ಇದೆಯಲ್ಲ ರೀಸೆಂಟ್ ಎಲ್ಲದಕ್ಕೂ ಕೂಡ ಪಾಪ ಫ್ರೀ ಮಾಡ್ಕೊಂಡು ಅವ್ರು ಓದೋ ಟೈಮಲ್ಲಿ ಕಷ್ಟಪಟ್ಟು ಇಂಗ್ಲಿಷಿನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಕೊಟ್ಟು ಅಷ್ಟೆಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸಾಯಿದೇವ್ ಚಾನಲ್ ಅಂತ ಹೇಳ್ತಾ. UPSC ಗೆ ಮೇನ್ಸ್ ಇರೋದು ಏನಂತಾರೆ ತುಂಬಾ ಫೋಕಸ್ ಇರೋದು ನಂದು. ಫೋಕಸ್ ಡನ್. ನೀನು IAS ಆಗ್ಬೇಕು, ನಾನು IPS ಆಗ್ಬೇಕು. ಡನ್. ಅವಾಗ ಒಂದು ನಾನು ಅದೇ ಹೇಳ್ತಿರೋದು, ನಾನ್ IAS IPS ಒಟ್ಟಿಗೆ ಆದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಒಂದೇ ಡಿಸ್ಟಿಕ್ ಟ್ರಾವೆಲ್ ಮಾಡ್ಬಿಡ್ತೀವಿ. ಇಲ್ಲ ಉದ್ಧಾರ ಮಾಡ್ತೀವಿ. ಇಲ್ಲ ನಾವಿಬ್ರು ಇದ್ರೆ ಎಲ್ಲಿ ಮಾಡ್ತೀವಿ? ಇಲ್ಲ ಆಗತ್ತಾ? ಜನಗಳಿಗಾಗುತ್ತೆ. ಮತ್ತೆ ಎಲ್ರಿಗೂ ರಜಾ ಕೊಟ್ಬಿಡ್ತೀವಿ ಆಮೇಲೆ ಆಫೀಸಲ್ಲಿ. ಇಲ್ಲಪ್ಪ, ನಾನು ಅಷ್ಟೊಂದು ಒಳ್ಳೆಯವಳಿಲ್ಲ. ಇಲ್ಲ, ನಾನು ಆಫೀಸಲ್ಲಿ ಎಲ್ರಿಗೂ ಫ್ರೀ ಬಿಟ್ಬಿಡ್ತೀನಿ. ಇಲ್ಲ, ಅವ್ರು ಹೇಳ್ತಾರೆ, ನೀವು ನಂಬ್ತೀರಾ? ಇಲ್ಲ, ನಮ್ ಕ್ಲಾಸ್ ಬಂದ್ ನೋಡಿ, ನಮ್ ಸ್ಟೂಡೆಂಟ್ಸ್ ನ ಕೇಳಿ, ಕ್ಲಾಸ್ ಫುಲ್ ಫ್ರೀ ಆಗೇ ಇರುತ್ತೆ. ಸ್ಟ್ರಿಕ್ಟ್ ಯಾವತ್ತೂ ಮಾಡಲ್ಲ. ಮತ್ತೆ ಪಿನ್ ಡ್ರಾಪ್ ಫ್ರೀ ಬಿಡೋದಕ್ಕೆ ಎಲ್ಲರೂ ಬರೋದು, ಸ್ಟ್ರಿಕ್ಟ್ ಮಾಡೋದು ಯಾರು ಬರಲ್ಲ. ಅಷ್ಟೇ, ಅದೇ ಫ್ರೀ ಬಿಟ್ಟಿರೋದಕ್ಕೆ ನಿಮ್ಗೆ ಜನ ಬರೋದ ತರ. ಅದೇನೆ, ಆರಾಮಾಗಿ ಕೂತ್ಕೊ. ಅವ್ರಿಗೂ ಫ್ರೀ ಬಿಟ್ರೆ ಆಯ್ತು. ಫ್ರೆಂಡ್ ತರ ನೋಡ್ಬೇಕು, ಗಿವ್ ಅಂಡ್ ಟೇಕ್ ಪಾಲಿಸಿ ಇರ್ಬೇಕು. ಹೌದು, ಅದೇ ಮಾಡೋದು. ಬಟ್ ಆಗ ಪಾಲಿಸಿ ಬೇಡ, ಒಳ್ಳೆ ಗಿವ್ ಅಂಡ್ ಟೇಕ್ ಬೇಡ, ಕೊಡೋದು ಗಿವ್ ಅಂಡ್ ಟೇಕ್ ಬೇಡ. ಅದಂದ್ರೆ ನನಗೆ ಆಗದೇ ಇಲ್ಲ. ಅಲ್ಲ ಗುರು, ನೀನ್ ಮಗು ತರ ಮಾತಾಡ್ತಿಲ್ಲ, ಏನ್ ಇವಾಗ ಇಷ್ಟು ನೀಟಾಗಿ ಸ್ಪಷ್ಟವಾಗಿ ಏನೇನೋ ಮಾತಾಡ್ತಾ ಇದೆ. ಗಿವ್ ಅಂಡ್ ಟೇಕ್ ಪಾಲಿಸಿ, ಕರಪ್ಷನ್ ಏನೇನೋ ಮಾತಾಡ್ತಿಲ್ಲ. ಇಲ್ಲ, ಅದು ಓದಿ ನಾನು ಹೇಳಿದ್ನಲ್ಲ, 1 year ಇಂದ ನಾನು ಬಹಳ ಚೇಂಜ್ ಆಗಿದ್ದೇನೆ ಅನ್ಸ್ತಿಲ್ವಾ ನಿಮಗೆ? UPSC ಬಂದ್ಮೇಲೆ ಚೇಂಜ್ ಆಗೇ ಆಗುತ್ತೆ. ಮುಂಚೆ ನೋಡಿದಾಗ ಪಾಪು 1 year ಈಗ ಮಗು ಬೆಳೆದ್ 1 yearಗೆ ಬೆಳ್ಕೊಂಡ್ಬಿಟ್ಟಿದೆ ಮಗು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು. ಬುಕ್ಸ್ ನನ್ನ ಚೇಂಜ್ ಮಾಡ್ತು. ಏನಾಗುತ್ತೋ ಗೊತ್ತಿಲ್ಲ, UPSC ಅಂತೂ ಲೈಫ್ ಚೇಂಜ್ ಆಗುತ್ತೆ ಅಲ್ವಾ? UPSC ಆಸ್ಪಿರೆಂಟ್ಸ್ ಎಲ್ರದ್ದು ಕೂಡ. ಬಾಯ್, ಈ ಲಾಗ್ ಇಲ್ಲಿ ಕಂಪ್ಲೀಟ್ ಮಾಡೋಣ. ಓಕೆನಾ? ಪ್ಯಾಲೇಸ್ಗೆ ಹೋಗೋಣ. ಡನ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.